ಡಿಸಿಎಂ ವಿಚಾರ ಸರ್, ಹೆಚ್ಚುವರಿ ಡಿಸಿಎಂಗಳ ನೇಮಕ ಆಗೋ ವಿಚಾರ ಅದಿಲ್ಲ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರು ಅನ್ನೋ ವಿಚಾರ ಅದು ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ. ಏನು ಮಾಡಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ. ಈ ಕಡೆಯಿಂದ ಪುಷ್ ಆದರೆ ಆ ಕಡೆಯಿಂದ ಅವರು ಕೈ ಜೋಡಿಸ್ತಾರಲ್ವ ಸರ್? ಪುಷು ಪುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡೋದು. ಪುಷ್ ಆರ್ ಪುಲ್ ಹೈಕಮಾಂಡ್ದು. ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್. ಸರಿ, ಒಳ್ಳೆ ಆಡಳಿತ ಕೊಡೋ ಕಾರಣಕ್ಕೆ ಪವರ್ ಶೇರಿಂಗ್ ಇರಬಾರ್ದು ಅಥವಾ ಸಿಎಂ ಬದಲಾವಣೆ ಇರಬಾರ್ದು, ಹಿಂಗೆ ಇರಬೇಕು ಅಂತ ಏನೋ ತಾವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೀರಿ. ನಿಮ್ಮ ಪ್ರಶ್ನೆಗಳು ಒಂದೂ ಚರ್ಚೆ ವಿಷಯಕ್ಕೆ ಬರಲೇ ಇಲ್ಲ ಸರ್. ಏನು ವಿಷಯ ಚರ್ಚೆ ಆಯಿತು? ಜಸ್ಟ್ ಲೈಕ್ ದಟ್. ಇಟ್ ಇಸ್ ನಾಟ್ ಎ ಮೀಟಿಂಗ್ ವಿತ್ ಪ್ಲ್ಯಾನ್ಡ್ ಅಂಡ್ ಅಜೆಂಡಾ. ಯಾರಿಗೆ ಸಂದೇಶ ರವಾನೆ ಆಯಿತು ಅಂತ ಸರ್? ಯಾರಿಗೆ? ಸಂದೇಶ ಕೊಡೋ ನಾನು 5 ಜನ ಊಟ ಮಾಡಿದ್ವಲ್ಲ, ನಮಗೇನೆ ಚೆನ್ನಾಗಿ ಸಂದೇಶ ಆಯಿತು, ಊಟ ಮಾಡಿದ್ವಿ. ಸರ್, ಈಗ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿದ್ದೀರ ಅನ್ನೋದಾದ್ರೆ ಬಜೆಟಲ್ಲಿ ಏನಾದ್ರು ಹೆಚ್ಚುವರೆಗೆ ಖುಷಿ ಕೊಡುವಂಥ ಏನಾದ್ರು ವಿಚಾರಗಳಿದಾವ ಅಥವಾ ಇನ್ನಷ್ಟು ಹೊರ ಏನಾರು? ಇಲ್ಲ, ಏನಾಯಿತು ಹೋದ ಸರಿ ಸರ್ಕಾರಗಳು ಸುಮಾರು 2,19,000ಕ್ಕಿಂತ ಹೆಚ್ಚು ಅಪ್ರೂವಲ್ ಕೊಟ್ಬಿಟ್ಟು ಅವರು ಕೆಲಸ ಶುರು ಮಾಡಿದರೆ ಬಜೆಟ್ ಮೇಲೆ, ಹಣಕಾಸಿನ ಮೇಲೆ ಹೊರೆ ಆಗ್ತಾಯಿದೆ. ಅದನ್ನು ಮಾಡಿದರೆ ನಾವು ತೀರಿಸಲೇಬೇಕು, ಅವ್ರು ಇದನ್ನು ಕೊಡಲೇಬೇಕು. ಹೀಗಾಗಿ 23,000ಕ್ಕೂ ಹೆಚ್ಚು ಬಿಲ್ ಬಾಕಿ ಇದ್ದಾವೆ. ಅದನ್ನು ಹಂತವಾಗಿ ಮಾಡ್ತಾಯಿದ್ವಿ. ಈ ಥರ ಎಕನಾಮಿಕಲ್ ಇಶ್ಯೂ ಆ್ಯಂಡ್ ಡೆವಲಪ್ಮೆಂಟ್ಸ್ ವಿತೌಟ್ ಪ್ರಾವಿಷನ್ಸು ಅವ್ರು ಇಷ್ಟ ಬಂದಾಗೆ ಮಾಡಿ ಹೊಟ್ಟೋಗಿದ್ದಾರೆ. ಈ ಇಶ್ಯೂಸ್ ರಿಯಲಿ ಚರ್ಚೆ ಆಗಿದ್ದು ಈ ಥರ ಇಶ್ಯೂ ಅಲ್ಲ. ಶಾಸಕರ ಅನುದಾನ ಕೂಡ ಸಮಸ್ಯೆ ಇದೆ ಸರ್, ಅದು ಕೇಳ್ತಾ ಇದ್ದಾರೆ. ಶಾಸಕರಿಗೆ ಆಲ್ರೆಡಿ ಹೇಳಿದ್ದಾರೆ 4,000 ಕೋಟಿ RDPR ಮುಖಾಂತರ, 2,000 ಕೋಟಿ 4,000 ಅಪೆಂಡಿಕ್ಸ್ ಇನಲ್ಲಿ PWD ಮುಖಾಂತರ ಮತ್ತು 2,000 RDPR ಮುಖಾಂತರ ಶಾಸಕರಿಗೆ ಅನುದಾನ ಎಲ್ಲ ಶಾಸಕರು ಕೊಡಬೇಕು ಅಂತೇಳಿ ಅಸೆಂಬ್ಲಿಲೂ ಹೇಳಿದ್ದಾರೆ ಮತ್ತು ನಮ್ಮ ಪಾರ್ಟಿ ಮೀಟಿಂಗಲ್ಲೂ ಹೇಳಿದ್ದಾರೆ, ಶಾಸಕಾಂಗ ಸಭೆ ಇಲ್ಲೂ ಹೇಳಿದ್ದಾರೆ. ನೆನ್ನೆನೂ ಚರ್ಚೆ ಮಾಡಿದ್ದಾರೆ.